ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ 6:30 ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಇವತ್ತು ಸೋನು ಬರ್ತಡೇ ಇದೆ, ಅದಕ್ಕೋಸ್ಕರ ಹೊರಗಡೆ ಹೊರಟಿದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಹೊರಡೋಣ. ಫ್ರೆಂಡ್ಸ್, ಇವಾಗ ಎಲ್ಲರೂ ಕೂಡ ರೆಡಿ ಆದ್ವಿ. ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಲ್ಲಿ ಆಲ್ರೆಡಿ 7:15 ಆಗಿದೆ. ಇವಾಗ ಹೊರಡ್ತಿದ್ದೀವಿ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಯಾರ್ದ ವಾಯ್ಸ್ ಕೊಡ್ತೀನಿ ನಾನು. ಅದೇ ಗ್ಯಾಪಲ್ಲಿ ನಮ್ಮ ಅಪ್ಪಾಜಿ ಅವರು ಒಂದು ಬೀಡಿನ ಸೈತಿದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿಯಾಗಿ ಬರುತ್ತಿದ್ದಾರೆ. ಫ್ರೆಂಡ್ಸ್, ಬರ್ಡೇ ಗರ್ಲ್ ರೆಡಿಯಾಗಿ ಬಂದರು. ಮಾತಾಡ್ತಂಗಲ್ಲ, ನೀವು ಮಾತಾಡ್ತೀವಿ. ಹಾಯ್ ಗಾಯ್ಸ್, ಹೌ ಆರ್ ಯು? ಹಾಯ್ ಮಾಡ್ರಿ ಎಲ್ಲರೂ. ಫ್ರೆಂಡ್ಸ್, ನಾವಿವಾಗ ಮೊದಲು ಸಿದ್ಧಾರೂಢ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ. ಯಾಕಂದರೆ ನಾವು ಪ್ರತಿ ಸಲ ಬಂದಾಗ್ಲೂ ಮೊದಲು ಸಿದ್ಧಾರೂಢ ಮಠಕ್ಕೆ ಬಂದು, ಲಾಸ್ಟ್ ಟೈಮ್ ಗೋವಾ ಹೋಗಿದ್ವಲ್ಲ ಆವಾಗೂ ಅಷ್ಟೇ, ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ರೀಸೆಂಟಾಗಿ, ಅವಾಗ ಕೂಡ ಅಷ್ಟೇ. ನಾವು ಎಲ್ಲಿಗೆ ಹೋದ್ರೂ ಟ್ರಿಪ್ ಅಂತ ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ರು, ಮೊದಲು ಬಂದು ಹುಬ್ಳಿಂದ ಪ್ಲ್ಯಾನ್ ಮಾಡಿದ್ರೆ ಮೊದಲು ಬಂದುಬಿಟ್ಟು ನಾವು ಸಿದ್ಧಾರೂಢ ಅಜ್ಜ ಅವರ ದರ್ಶನ ಮುಗಿಸ್ಕೊಂಡು ಆಮೇಲೆ ಹೊರಡ್ತೀವಿ. ಬೆಳಗ್ಗೆ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟೊಂದು ಬಿಸಿಲಿದೆ ನೋಡಿ ಫ್ರೆಂಡ್ಸ್, 7:30 ಏನಾಗಿದೆ ಅಷ್ಟೇ. ಸಖತ್ತು ಬಿಸಿಲಿದೆ. ಸಿದ್ಧಾರೂಢ ಅಜ್ಜ ಅವ್ರ ದರ್ಶನ ಚೆನ್ನಾಗಾಯಿತು. ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ನಾನು ಇಲ್ಲಿಂದನೇ ಹೊರಗಡೆಯಿಂದನೇ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ದರ್ಶನ ಕೈಲಾಸ ಮಂಟಪ ಇದೆಯಲ್ಲ, ಅಲ್ಲಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ವ್ಲಾಗ್ನ ನೋಡ್ತಾ ಬನ್ನಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಿಮಗೇನೆ ಗೊತ್ತಾಗುತ್ತೆ. ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ಫ್ರೆಂಡ್ಸ್, ಇವಾಗ ನಾವು ಸಿದ್ಧಾರೂಢ ಅಜ್ಜ ಅವರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ಇಲ್ಲಿ ನನ್ನ ತಮ್ಮ ಭಾಳ ಭಕ್ತಿಯಿಂದ ಬೇಡ್ಕೊಳಕ್ಕೆ ಹೋಗಿದ್ದಾನೆ. ಫ್ರೆಂಡ್ಸ್, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊಳಕ್ಕೆ ಹೋಗಿದ್ಯಾ? ಒಳ್ಳೆ ಹುಡುಗಿ ಸಿಕ್ಕಾಬಿಡಕ. ಹೌದಾ? ಯಾರವರು? ಯಾವಾಗ ಮದುವೆ? ಇನ್ನೂ 2 ವರ್ಷ ಬಿಟ್ಟು. ಹೌದಾ? ನೀವು ಮಾಡಿದಾಗ 2 ವರ್ಷ ಬಿಟ್ಟು ನಾನು ಮಾಡಿದಾಗ. ಫ್ರೆಂಡ್ಸ್, ನೋಡ್ರಿ, ನಾನು ಮದುವೆ ಮಾಡೋವರೆಗೂ ಅವ್ನು ಮದುವೆ ಆಗಲ್ಲಂತೆ. ಇವಾಗ ನಾವು ಗಾಡಿ ಹತ್ರ ಹೋಗ್ತಿದ್ದೀವಿ. ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್ ಬೆಳಗ್ಗೆನೆ. ಇವಾಗ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ. ಬರ್ತಡೇ ಗರ್ಲ್ ಫ್ರೆಂಡ್ಸ್, ನೋಡಿ, ಬರ್ತಡೇ ಗರ್ಲ್. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಹೆಸರೇನು? ದಾರಿ ತಪ್ಪಿ ಬಂದಿದ್ದ ನೀವು? ಡೈಲಾಗ್ ಹೇಳಿ. ಎಲ್ಲಿಂದ ದಾರಿ ತಪ್ಪಿ ಬಂದ್ರಿ? ಇವ್ರು ನೋಡಿ ಫ್ರೆಂಡ್ಸ್, ಅವ್ರ ಹುಡುಗಿ ಜೊತೆ ಮಾತಾಡ್ತಿರ್ಬೋದು. ನೋಡಿ ನೋಡಿ ನೋಡಿ, ಆ ಕಡೆ ಹೋಗಿ ಸೈಲೆಂಟಾಗಿ. ಯಾವ ಹುಡುಗಿ ಜೊತೆಗೆ ಮಾತಾಡ್ತಿದ್ದೀರಾ? ಫ್ರೆಂಡ್ಸ್, ಇಲ್ಲಿ ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇವರೇನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಇದಿದೆ, ಅಲ್ಲಿ ಇವಾಗ ಬಿಡ್ತಾ ಇಲ್ಲ ಒಳಗಡೆ. ಬನ್ನಿ ಇವಾಗ ಹೊರಡೋಣ. ಎಲ್ಲ ಹತ್ತುತ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಎಲ್ಲರೂ ಗಾಡಿ ಹತ್ತಿದ್ದಾರೆ. ಬಾತ್ಕೋಳಿ ಇಲ್ಲ ಅಲ್ಲಿ. ಫ್ರೆಂಡ್ಸ್, ನಾವಿವಾಗ ಅಂತ್ಯಾಕ್ಷರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆನೆ ಮೊದಲು ಇಲ್ಲಿ ಡೀಸೆಲ್ ಹಾಕ್ಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಅಂತ್ಯಾಕ್ಷರಿ ಸ್ಟಾರ್ಟ್ ಆಗುತ್ತೆ. ಮೊದಲು ನಮ್ಮ ಸೋನು ಅವರ
ಬಂದಿರೋದಂದ್ರೆ ಇವರಿಂದ ಹಾಡು. ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. ಒಂದು ಬರ್ತಡೇಗೋಸ್ಕರ ಇದರು ಹೇಳು ಎಂಥದ್ದು. ಶೇರ್ ಮಾಡು ಎಲ್ಲಕ್ಕೆ ಹಾಡು. ಮತ್ತೆ ಹೇಳಿಲ್ಲ ಕೆಮ್ಮಿದಾಗ್ತೀನಿ. ಕೆಮ್ಮಿದ್ದೆ ಹಾಡು. ನಮ್ಮಮ್ಮ ಹಾಡು ಹೇಳ್ತಾರೆ ಫ್ರೆಂಡ್ಸ್. ಇವಾಗ ಹೇಳಮ್ಮ ಅಮ್ಮ ಹಾಡು ಹೇಳು. ಓಯ್ ಅವ್ರು ಯಾರು ಹಾಡು ಹೇಳ್ತಿಲ್ಲ, ನೀವು ಹೇಳಿ. ಪ್ರವೀಣನಿಂದ ಸ್ಟಾರ್ಟ್. ಯಾವ್ದಾರು ಹೇಳು ಫಸ್ಟ್. ತಡಿ. ಅಂತ್ಯಾಕ್ಷರಿ ಸರಿಗಮ್ಮ ಪದ ನಿಸ. ನೀನೆ ಫಸ್ಟ್ ಹೇಳು. ಹಾಂ ಯಾವ್ದಾರು ಹೇಳ್ಬೋದು ಫಸ್ಟ್. ಇಷ್ಟೇ. ಹಾಂ ಹಾಡಿದೆ. ದಾ 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 ಬಂದಿರೋದು. ಆಗಿದೆ ರಾಘವೇಂದ್ರನೇ. ರಾಘವೇಂದ್ರನೇ. ನೀವು ನಾನಾ ತಡಿ ತಡಿ. ಇಲ್ಲ ಇಲ್ಲ ಯಾಕೆ ಮಾಡಂಗಿಲ್ಲ. ಹೇಳು ನೀನೇನ ಹೇಳು. ಆಮೇಲೆ ಅವ್ರ ನಾವು ಹೇಳು. ನಾ ತಡಿ ತಡಿ ತಡಿ. ನಾನು ನೀನು ಒಂದಾದ ಮೇಲೆ ಲೇ ಲೇ ಲಾ. ಭಾಗ್ಯಲಕ್ಷ್ಮಿ ಬಾರಮ್ಮ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ. ತಡಿ. ಯಾಕೆ ಕೊಡಕ್ಕಿಲ್ಲ? ಯಾಕೆ ಕೊಡಕ್ಕಿಲ್ಲ? ಯಾರು ಕೊಡ್ತಾಳೆ? ಯಾಕೆ ಕೊಡಂಗಿಲ್ಲ? ಯಾಕೆ ಕೊಡ? ಮಜಾ ಮಾಡು ಸ್ಟೂಡೆಂಟ್. ಮಜಾ ಮಾಡು. ಲಾಸ್ಟ್ ಇಂದೇನು ಅಕ್ಷರ? ಹೇಳ್ರ. ಅವರಿಲ್ಲ ಮತ್ತಿಲ್ಲಿಂದಲ್ಲ ಅಲ್ಲಿಂದ. ಹೇಳ ಡಾ ನೀನೆ. ಡಾ ಡಾ ಅವ್ರು ಹೇಳಲ್ಲ. ಹೇಳ ಪಾಸ್ ಪಾಸ್ ಅಂತ ಹೇಳು. ಡಾ 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 ಹೇಳು. ಡಾ 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 ಡಾ. ಯಾರಾದ್ರೂ ಹುಡುಗಿ ನೋಡ್ತಾ ಇದ್ರೆ ಲಾಸ್ಟ್ ನ ಯಾರಾದ್ರೂ ಹುಡುಗಿ ನೋಡ್ತಿದ್ರೆ ಲಾಕ್ಸ್ ನ ಕ್ಯಾಪ್ಷನ್ ಅಲ್ಲಿ ಒಂದು ಐಡಿಯಾ ಹಾಕಿರ್ತೀನಿ. ನಂಬರ್ ಕೊಟ್ಬಿಡು. ನಂಬರ ಕೊಟ್ಬಿಡು. ಕಾಲ್ ಮಾಡ್ತಾರೆ. ಓ ಹೇಳ್ರ ಹಾಡು. ಹಾಡು ಯಾರು ನೆಟ್ಟು ಕೇಳಿಸಿಲ್ಲ. ಇವಳು ಹೇಳಿದ್ಲು ಏನೋ ಏನು ಅದೇ ಏನು ಲಾಸ್ಟ್ ಅಕ್ಷರ. ಯಾವ ಜುಟ್ಟು ಕೋಳಿ ಜುಟ್ಟು. ಯಾವ ಕೋಳಿ ಯಾವ ಬಾತು ಕೇಸರಿ ಬಾತು. ಫ್ರೆಂಡ್ಸ್ ಇವ್ರದ್ದು ಅಂತ್ಯಾಕ್ಷರಿ ಮುಗೀತು. ಇಷ್ಟೇ. ನಮ್ಮ ಮನೆಗೆ ಯಾರಿಗೂ ಹಾಡು ಬರಲ್ಲ. ನೆಕ್ಸ್ಟ್ ಡ್ಯಾನ್ಸ್ ಮಾಡ್ತಾರಂತೆ ಫ್ರೆಂಡ್ಸ್. ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಇವರು ಡ್ಯಾನ್ಸ್ ಮಾಡ್ತಾರಂತೆ. ಮೊದಲು ಇವರಿಂದಾನೇ ಸ್ಟಾರ್ಟು. ಸೊಂಟಿ ಪೇಪರ್ 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 ಸೊಂಟಿ ಪೇಪರ್. ಇವಾಗ ಎಲ್ರಿಗೂ ಸೊಂಟಿ ಪೆಪ್ಪರ್ಮೆಂಟ್ ಕೊಡ್ತಾ ಇದ್ವಿ. ಮುಂಚೆ ನಾವು ಚಿಕ್ಕವರಿದ್ದಾಗ ತುಂಬ ತಿಂತಿದ್ದೆ ಫ್ರೆಂಡ್ಸ್ ಇದನ್ನು ನಾನು. ಇವಾಗ ಕಮ್ಮಿ ಅಂಗಡಿಲೆಲ್ಲ ಸಿಗೋದಿಲ್ಲ. ಅದು ಯಾವುದೋ ಒಂದು ಅಂಗಡೀಲಿ ಸಿಗುತ್ತಷ್ಟೇ. ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ನಾವು ಮೊದಲು ಹೋಗ್ತಾ ಇರೋದು ಗಣಪತಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್ ಇದು ಯಲ್ಲಾಪುರದ ಹತ್ರ ಬರುತ್ತೆ. ಗಂಟೆ ಗಣಪತಿ ದೇವಸ್ಥಾನ. ತುಂಬ ಪವರ್ಫುಲ್ ಗಣಪತಿ ದೇವಸ್ಥಾನ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನಾವು ಅಲ್ಲೇ ಹಣ್ಣುಕಾಯಿ ಅಂಗಡಿ ಇತ್ತು. ಹಣ್ಣುಕಾಯಿ ಎಲ್ಲ ತೊಗೊಂಡ್ವಿ. ಹಾಗೆ ಗರ್ಕಿ ಬರುತ್ತಲ್ಲ ಗಣಪತಿಗಿಷ್ಟ, ಗರ್ಕಿನೂ ತೊಗೊಂಡು ನಾವು ಹೊರಟ್ವಿ. ಸೋನು ಬರ್ತಡೇ ದಿನ ಮೊದಲು ಸಿದ್ಧಾರೂಢ ಅಜ್ಜ ಅವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಯಲ್ಲಾಪುರ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀವಿ. ಬಂದಿದ್ವಿ 2 ವರ್ಷದ ಹಿಂದೆ. ಅದನ್ನು ಕೂಡ ವ್ಲಾಗ್ ಮಾಡಿದ್ದೆ. ಇವಾಗ ಮತ್ತೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಚಂದಗುಳಿ ಊರ ಹೆಸರು. ಸಿದ್ಧಿವಿನಾಯಕ ದೇವಸ್ಥಾನ. ಹಂಗೂ ಕೊಡ್ತೀನಿ.
ಇವರೆಲ್ಲ ಹಂಗೆ ಕೊಟ್ಟರೆ ಹಿಂಗೆ ಕೊಡು ಅಂತಾರೆ. ಮಂಗ ಮಂಗ ಅಲ್ಲೈತೆ ಆಮೇಲೆ ಹೋಗಂಗ. ಫ್ರೆಂಡ್ಸ್ ಇಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸೋಣ. ಹಾಗೆ ಅರ್ಚನೆ ಕೂಡ ಮಾಡಿಸ್ತಾರೆ, ಸೋನು ಬರ್ತಾಡೆ ಅಲ್ವಾ, ಸೋನು ಹೆಸರಿಗೆ. ಹಾಗೆ ಇಲ್ಲಿ ನಲ್ಲಿ ಕೂಡ ಇದೆ, ಕೈ ಫ್ರೆಂಡ್ಸ್, ನಾವಿವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ. ಇಲ್ಲಿ ನೋಡಿ, ಮರದ ಮೇಲೆ ಇಲ್ಲ ಗಣಪತಿ ಚಿತ್ರ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ. ಅಲ್ಲಿ ಒಂದು ಬಾವಿ ಕೂಡ ಇದೆ ಫ್ರೆಂಡ್ಸ್. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಯಾವ್ಯಾವ ಥರ ಪೂಜೆಗಳೆಲ್ಲ ಮಾಡ್ತಾರೆ ಅದಕ್ಕೆ ಅಂತ ಎಲ್ಲ ಹಾಕಿದ್ದಾರೆ ಈ ಕಡೆ ಸೈಡಲ್ಲಿ. ದರ್ಶನ ಮುಗಿಸ್ಕೊಂಡು ನಾವಿವಾಗ ಹೊರಗೆ ಬಂದ್ವಿ. ಅಲ್ಲಿ ಯೋಗ ಶಾಲೆ ಕೂಡ ಇದೆ. ಹಾಗೆ ಇದು ಎಂಟ್ರೆನ್ಸಿಂದ ಈ ರೀತಿಯಾಗಿದೆ ಫ್ರೆಂಡ್ಸ್. ನಾವು ಆವಾಗಲೇ ಆ ಕಡೆಯಿಂದ ಬಂದ್ವಲ್ಲ, ಈ ಹೊರಗಡೆಯಿಂದ ಈ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಫ್ರೆಂಡ್ಸ್. ಈ ಕಡೆ ಸೈಡಲ್ಲಿರೋರೆಲ್ಲ, ಹುಬ್ಳಿ ಸೈಡಲ್ಲಿರೋರು ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ನಾವು ಕೂಡ ಬಂದಿದ್ವಿ 2 ವರ್ಷದ ಹಿಂದೆ, ಮತ್ತು ಇವಾಗ ಬಂದಿದ್ದೀನಿ ನಾನು. ಇವಾಗ ತಿಂಡಿ ತಿನ್ನೋದಕ್ಕಂತ ಇಲ್ಲಿ ಗಾಡಿನ ನಿಲ್ಲಿಸಿದ್ದೀವಿ. ಇದೆಲ್ಲ ಅಲ್ಲೇ ಸ್ವಲ್ಪ ಮುಂದೆ ಪಾರ್ಕಿಂಗ್ ಇದೆ, ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲರೂ ಕೂಡ ತಿಂಡಿ ತಿಂತಿದ್ದಾರೆ, ನಾನು ಕೂಡ ತಿಂಡಿ ತಿನ್ನಬೇಕು ಫ್ರೆಂಡ್ಸ್. ಎಲ್ಲ ಮನೆಯಿಂದ ಮಾಡ್ಕೊಂಬಂದಿದ್ದಾರೆ, ಎಲ್ಲ ತಿಂಡಿ ತಿನ್ನೋಕೆ ಕೂತಿದ್ದಾರೆ. ಟಿಫನ್ಗೆ ಪಲಾವು ಮತ್ತು ಉಪ್ಪಿಟ್ಟು, ಇದರಲ್ಲಿ ಉಪ್ಪಿಟ್ಟಿದೆ, ಪಲಾವು ಮತ್ತು ಉಪ್ಪಿಟ್ಟು ಎಲ್ಲ ತಿಂತಿದ್ದಾರೆ. ಉಪ್ಪಿಟ್ಟು ಮಾಡ್ಕೊಂಡಿದ್ದಾರೆ. ಕೂಡ ತಿಂಡಿ ತಿನ್ಬೇಕು ಫ್ರೆಂಡ್. ಅದು ಉಪ್ಪಿಟ್ಟು ಮೇಲೆ ಹಾಕಕ್ಕೆ ನನಗೆ ಹಾಕ್ಕೊಡು ಫ್ರೆಂಡ್ಸ್. ಇವಾಗ ನಾವು ತಿಂಡಿ ತಿಂತಾ ಇದ್ದೀವಿ. ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ತಿಂಡಿ ತಿಂದ್ಬಿಟ್ಟು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಜಸ್ಟ್ ಟಿಫನ್ ಆಯಿತು. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಟೀ ಹೇಳಿದ್ದಾರೆ, ಇಲ್ಲ ಒಂದು ಅಂಗಡಿ ಇದೆ, ಟೀ ಕುಡಿದ್ಬಿಟ್ಟು ಹೊರಡೋಣ. ಇವಾಗ ಟೀ ಬಂದಿದೆ, ಟೀ ಕುಡಿಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇವರ ಅಂಗಡಿ ಹತ್ರ ಎಷ್ಟು ಚೆನ್ನಾಗಿ ಲೋಟ ಫುಲ್ಲು ಟೀ ಕೊಡ್ತಾರೆ ಗೊತ್ತಾ ಫ್ರೆಂಡ್ಸ್, ಪ್ರವೀಣರ ಅಂಗಡಿ ಹತ್ರ. ಇಷ್ಟೇ ಟೀ ಮಾಡುವ ವಿಧಾನವನ್ನು ಹೇಳುತ್ತಿದ್ದಾರೆ. ಸಿಂಪಲ್ ರೆಸಿಪಿ ಇರ್ತೀನಿ ಟೀಗೆ. ಸಣ್ಣ ಪ್ಯಾಕೆಟ್ ಹಾಲಿಗೆ ಒಂದು ಚಮ್ ನೀರು, ವಿದೌಟ್ ಶುಗರ್. ಯಾರಿಗೆ BP ಶುಗರ್ ಇದೆ ಅವರಿಗೆಲ್ಲ ವಿದೌಟ್ ಶುಗರ್ ಟೀ ಕೊಡ್ತಾರೆ. ಟ್ರೈ ಮಾಡಿ, ನಮ್ಮ ರೆಕಮೆಂಡೇಶನ್ ಹೇಳ್ತೀವಿ. ಯಾರಾದರೂ ಬಂದರೆ ಪ್ಲೀಸ್ ಟ್ರೈ ಮಾಡಿ. ಅಲ್ಲಿದೆ ಫ್ರೆಂಡ್ಸ್ ಟೀ ಸ್ಟಾಲ್. ಟೇಸ್ಟ್ ಹೇಗಿದೆ ಅಂತ ಹೇಳೇ ಇಲ್ವಲ್ಲ. ಟೇಸ್ಟ್ ಸೂಪರ್ ಆಸಮ್. ಆ ಟೀ ಅರೋಮಾ ಇದೆ ಅಲ್ವಾ, ಮೈ ಗಾಡ್. ಆ ನಾಲ್ಗೆ ಮೇಲೆ ಟೇಸ್ಟ್ ಬಡ್ಸ್ ಎಲ್ಲ ಅಲ್ಲ, ಅದು ಟೇಸ್ಟೇ ಗೊತ್ತಾಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಅಮೃತ ಫ್ರೆಂಡ್ಸ್, ನಿಜ ಈ ಟೀ ಚೆನ್ನಾಗಿಲ್ಲ, ಅದಕ್ಕೆ ಅವ್ನು ಆ ಥರ ಹೇಳ್ತಿರೋದು ಫ್ರೆಂಡ್ಸ್. ಅದೋಗಿ ಮೋಟಿವೇಶನ್. ಇವಾಗ ತಿಂಡಿ ತಿಂದ್ಬಿಟ್ಟು ಗಾಡಿನ ಹತ್ತುತ್ತಾ ಇದ್ದೀವಿ. ಮೂಡ್ ಹಾಕತ್ತೆ ಅನ್ಕೊಂಡಿದ್ದೆ, ಚೆನ್ನಾಗಿ ಮಾಡಿದ್ರು. ಹೆಂಗಿತ್ತು ನಿಮ್ಮ ಪ್ರಕಾರ ಟೀ ಪ್ರವೀಣ್ ಬ್ರೋ ಅವರೇ?
ಅಯ್ಯೋ ಇವನ್ ಕಷ್ಟ ನೋಡೋಕ್ಕಾಗ್ತಿಲ್ಲ ನನಗೆ. ಬಬ್ಲು ಕಷ್ಟ ನೋಡೋಕ್ಕಾಗ್ತಿಲ್ಲ ನನಗೆ. ಅಲ್ಲಿದೆಯಲ್ಲ ಫ್ರೆಂಡ್ಸ್, ಅಲ್ಲೇ ಟೀ ಮಾಡಿದ್ದು. ಫ್ರೆಂಡ್ಸ್ ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಟ್ವಿ. ಇವ್ರಾಕ ಅಲ್ಲಿಗೆ ಹೋಗ್ಬಿಟ್ರು ನಿದ್ದೆ ಮಾಡಕ್ಕೆ. ಫ್ರೆಂಡ್ಸ್ ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ತೀವಿ. ನಿಮ್ಮಮ್ಮ ರುಚಿಯಾಗಿ ಏನ್ ಅಡುಗೆ ಮಾಡ್ತಾರೆ ಅಲ್ಲ? ನಾನು ಈಗ ಮಾಡಿದ ಸ್ಟಾರ್ಟ್. ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕಂಗೆ ಕಾಡಿಸ್ತಾ ಇದ್ದ. ಅವ್ನು ಬಿಗ್ ಬಾಸಿಗೆ ಹೋದರೆ ಅವರಮ್ಮ ಯಾವ ರೀತಿ ಅಡುಗೆ ಮಾಡಿ ಕಳಿಸ್ತಾರೆ, ಹಾಗೆ ಲೆಟರ್ ಯಾವ ರೀತಿಯಾಗಿ ಬರೀತಾರೆ, ಆ ಥರ ಎಲ್ಲ ನಾವಂತೂ ಸಖತ್ತು ಬಿದ್ದು ನಗಾಡಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಹಾಕಿದ್ದೀನಿ, ತುಂಬ ಹೊತ್ತು ಮಾತಾಡಿದ್ದಿದೆ, ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ನಾವೆಲ್ಲರೂ ಹೋದರೆ ಬಿಗ್ ಬಾಸಿಗೆ ಹೇಗಿರುತ್ತೆ, ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ, ಆ ಥರ ಎಲ್ಲ ಹೇಳ್ಕೊಂಡು ತುಂಬ ಹೊತ್ತು ಮಾತಾಡಿಕೊಂಡು ಹೋದ್ವಿ. ಸಾನು ಬಿಗ್ ಬಾಸಿಗೆ ಹೋದ್ರೆ ಹೆಂಗಿರ್ತದೆ ಕೇಳಕ್ ಸುಮ್ಮನೆ ಈಗ. ಸಾನು ಈಗ ಸಿನಾರಿಯೋ ಹೇಳ್ತೀನಿ ಕೇಳಿ. ನೀನ್ ಬಿಗ್ ಬಾಸ್ ಅಲ್ಲಿ ಇರ್ತೀಯಾ, ಎಲ್ಲಾರ ಮನೆಯಿಂದ ಊಟ ಬಂದಿರುತ್ತೆ, ನಿಂಗೆ ಅಮ್ಮ ಊಟ ಮಾಡಿ ಕಳ್ಸಿರ್ತಾರೆ ಟಿಫಿನ್ ಅಲ್ಲಿ. ಅದು ನಿನ್ಗೆ ಇಷ್ಟ, ನೀನ್ ಯಾವ್ದಾದ್ರು ಡಿಶ್ ನೆಸ್ಕೊ. ನನ್ಗೆ ಚಿತ್ರಾನ್ನ ಇಷ್ಟ, ಅದಕ್ಕೆ ಶೇಂಗಾ ಬೀಜ ಜಾಸ್ತಿ. ಲೆಟ್ರ್ ಬಂದ ನಿಮ್ಮ ಅಮ್ಮ ಏನ್ ಬರ್ತಾರೆ, ನಮ್ಮ ಮಮ್ಮಿ ಮಗಳ ಬಿಗ್ ಬಾಸ್ ಮನೇಲಿ ರೂಪಾ ಆಂಟಿ ಮಾತಾಡ್ತಾರಲ್ಲ, ಹಂಗೆ ಮಾತಾಡ್ತಾ ಇದೀಯ ಎಲ್ಲರ ಹತ್ರನು ಕುತ್ಕೊಂಡು. ಹೇಳ್ತಿಯಲ್ಲ ಬ್ರೋ ನಿಮ್ ಭಾಷೆ. ಬ್ರೋ ನಮ್ಮ ಆಂಟಿಯರು ಇದಾರೆ ಬ್ರೋ, ನಮ್ ರೂಪಾ ಆಂಟಿ ಅಂತ ಇದಾರೆ ಬ್ರೋ, 5 ನಿಮಿಷ ಬ್ರೋ ಅಡಿಗೆ 5 ನಿಮಿಷ ಪಟ ಮಾಡ್ಕೊಳ್ತಾರೆ ಬ್ರೋ. ಈ ತರ ಇನ್ನೊಂದು ಆಂಟಿ ಇದಾರೆ ಬ್ರೋ, ಲಾಕ್ಸ್ ಮಾಡ್ತಾರೆ. ವಿಡಿಯೋ ಮಾಡೋದಾಗ ಬಿಸಿ. ನಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆ ನಮ್ಮ ಮನೇಲೆ ಚೆನ್ನಾಗಿರುತ್ತೆ, ಬೇರೆಯವ್ರ ಮನೆಗೆ ಹೋದಾಗ ಅದೇ ಚಿತ್ರಾನ್ನ ಎಷ್ಟು ಸಕ್ಕತ್ತಾಗಿರುತ್ತೆ ಅಲ್ವಾ? ನಮ್ಮಮ್ಮ ಮಾಡಿರೋ ಶೇಂಗಾ ಬೀಜನೇ, ಅವಲಕ್ಕಿ ಬರೀ ಶೇಂಗಾ ಬೀಜನೇ ಇರುತ್ತೆ, ಅದ ಅವಲಕ್ಕಿನೇ ಇರಲ್ಲ. ನಾನು ಅಷ್ಟೇನಕ್ಕೆ ಶೇಂಗಾ ಬೀಜ ಹಾಕಿರುತ್ತಪ್ಪ ನಮ್ಮಮ್ಮ, ಬರೀ ಶೇಂಗಾ ಬೀಜನೇ ಇರುತ್ತೆ ಅವಲಕ್ಕಿಯಲ್ಲಿ. ಪ್ರಾಮಿಸ್ ನೆನ್ನೆ ಮಾಡ್ಕೊಟ್ಟಿತ್ತು ನಮ್ಮ ಮಮ್ಮಿ. ನನ್ನ ಅವಸರಕ್ಕಾದ್ರೂ ಎಷ್ಟು ಹಾಕ್ತಾರೆ ಶೇಂಗಾ ಬೀಜ, ಎಷ್ಟು ಹಾಕ್ತಾರೆ, ಎಷ್ಟು ಮುಟ್ಟಿಗೆಟ್ಟ ಹಾಕ್ಬಿಟ್ಟಿರುತ್ತೆ. ಅದ್ರಲ್ಲಿ ಪ್ರೋಟೀನ್ ಇರ್ತದೆ, ಗುಡ್ ಫ್ಯಾಟ್ ಇರ್ತದೆ ಅಂತ ಹಾಕಿದ್ದೆ. ಪ್ರೋಟೀನ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ, ಹಂಗಂದ್ರೆ ಅದೇ ಕೊಟ್ಬಿಡಿ. ಬೆಸ್ಟ್ ಅಲ್ಲ, ಅದನ್ನೇ ತಿನ್ನು, ಇನ್ನು ಬೆಸ್ಟ್ ಅಲ್ಲ. ಕಾಲ ಹೆಂಗ್ ಗೊತ್ತಾ, ಈಗ ಅವಲಕ್ಕಿಯಲ್ಲಿ ಶೇಂಗಾ ಬೀಜ ಹಾಕ್ತವ್ರೆ, ಜಾಸ್ತಿ ಶೇಂಗಾ ಬೀಜ ಸಿಗ್ತಾ ಇದೆ. ಮುಂದೆ ಬರೋ ಕಾಲ ಹೆಂಗಿರುತ್ತೆ ಅಂದ್ರೆ ಅವಲಕ್ಕಿ ಸೈಡ್ ಮಾಡ್ಬಿಟ್ಟು ಶೇಂಗಾ ಬೀಜ ಆ ಶೇಂಗಾ ಬೀಜಕ್ಕೆ ಈರುಳ್ಳಿ ಸ್ವಲ್ಪ ಟೊಮೊಟೊ ಹಾಕೊಂಡು ತಿನ್ಬಿಡು, ಅವಾಗ ಪ್ರೋಟೀನ್ ಅಲ್ವಾ ಮತ್ತೆ. ಅದೇ ಮತ್ತೆ ಬೆಸ್ಟ್ ಅಲ್ಲ. 5 ಕಿಲೋ ಅವಲಕ್ಕಿ. ನನಗೆ ಮೇನ್ ಡಿಶಸ್ ಏನ್ ಹೇಳು? ಚಿತ್ರಾನ್ನ, ಪ್ಲೈನ್ ದಾಲ್, ಬೇಳೆ ಸಾರು, ಅನ್ನ. ಈಗ ನನ್ ಪಡ್ಕೊಂಡ ದಾಲು. ಏನಿಲ್ಲ ಬಿಗ್ ಬಾಸ್, ನಾನೇ ರೆಸಿಪಿ ಏನಿಲ್ಲ, 2 ನಿಮಿಷ ಅಷ್ಟೇ. ಬೇಳೆ ಬೇಗ ಇಡ್ಬೇಕು ಕುಕ್ಕರಲ್ಲಿ, ಅದು ಬೆಂದಿದ ತಕ್ಷಣ ಒಂದು ಒಗ್ಗರಣೆ ಕೊಟ್ಬಿಟ್ರೆ ರೆಡಿ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಅಷ್ಟೇ. ಆ ಒಗ್ಗರಣೆಗೆ ಏನಾಗ್ತಾರೆ ಅಂತ ಹೇಳಿಲ್ವಲ್ಲ? ಅಲ್ಲ, ಒಗ್ಗರಣೆಗೆ ಏನಾಗ್ತಾರೆ ಅಂತ ಹೇಳಿಲ್ವಲ್ಲ? ಒಗ್ಗರಣೆ ಏನಿಲ್ಲ, ಸ್ವಲ್ಪ ಕರಿಬೇವು, ಸಾಸಿವೆ, ಆಮೇಲೆ ನಿಮ್ಗೆ ಏನೇನು ಬೇಕೋ ಹೆಚ್ಚು ಕಮ್ಮಿ ಬೇಳೆ ಅದು ಇದು ಕಾಳು ಹಾಕೊಳ್ಳಿ. ನೀವ್ ಯಾಕೆ ಇವತ್ತು ಬಿಗ್ ಬಾಸ್ ಮನೇಲಿ ಅದನ್ನೇ ಮಾಡಬಾರ್ದು? ನಾನು ಬಿಗ್ ಬಾಸ್ ಅಲ್ಲಿ ನನ್ನ ಟ್ಯಾಲೆಂಟ್ ತೋರ್ಸಕ್ ಹೋಗಿರೋದು, ಅಡಿಗೆ ಮಾಡಕ್ಕೆ. ಫಸ್ಟ್ ಪಾಪು, ಹೇಗಿದ್ಯಪ್ಪ? ಡೈಲಿ ನಿಮ್ದ ಟಿವಿಯಲ್ಲಿ ನೋಡ್ತಾ ಇರ್ತೀನಿ, ಬೆಳ್ಳಗಾಗಿದ್ಯಾ? ಅಲ್ಲ 24 hours ಜಿಯೋ ಸಿನಿಮಾದಲ್ಲಿ ಪಾಪು ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಡೈಲಿ ಲೈವ್ ಅಲ್ಲಿ ನೋಡ್ತಾ ಇರ್ತೀವಿ, ಬೆಳ್ಳಗಾಗಿದ್ಯಾ ಪಾಪು? ಅದ್ಯಾವ್ದೋ ಒಂದು ಹುಡುಗಿ ಬಲ್ ಕೂರ್ತಾಳಲ್ಲ ಪಕ್ಕಕ್ಕೆ, ಯಾರೋಡು? ನಾನೆಲ್ಲ ಥಿಯೇಟರ್ ನೋಡ್ತಾ, ಇದೆಲ್ಲ ಯಾಕೆ ಬರ್ದಿದ್ದೆ, ಈಗ ಅವ್ರಿಗೆ ಹೆಂಗ್ ತೋರಿಸ್ಲಿ ಲೆಟ್ರು? ನೀವು ಬೇರೆ ಕಂಟೆಸ್ಟಿಗೆ ಹೆಂಗ್ ತೋರಿಸ್ಲಮ್ಮ ಲೆಟ್ರು? ಇದು ಕೇಳ್ತಾರಲ್ಲ ಓದಕ್ಕೆ. ನಾನು 12 ಎಪಿಸೋಡ್ ನೋಡಿ ಬಿಗ್ ಬಾಸ್, ಹಂಗಾಗಿನೇ ಬರೆಯಲ್ಲ, ಅದೆಲ್ಲ ಪರ್ಸನಲ್ ನೋಡ್ತಾರೆ ಗೊತ್ತಲ್ಲ. ಅಪ್ಪ ದೇವ್ರೆ, ಕತೆ
ಕತೆ ಕತೆ. ಅಯ್ಯೋ ಅಮ್ಮ ಬಂದ ಮಾಡಿ ಬಂದು ಬಿಗ್ ಬಾಸ್ ಪ್ಲೀಸ್ ಪಾಸ್ ಮಾಡ್ಬಿಡಿ ಬಿಗ್ ಬಾಸ್ ತಡೆಯೋಕ್ಕಾಗ್ತಿಲ್ಲ ಬಿಗ್ ಬಾಸ್ ತಪ್ಕೋಬೇಕು ನಮ್ಮ ಅಮ್ಮನ್ನ ಆಗ್ತಿಲ್ಲ ಬಿಗ್ ಬಾಸ್ 4 ತಿಂಗಳು ಬಿಟ್ಟು ಬೆಂಗಳೂರಲ್ಲಿ ಇರ್ತೀನಿ ಬಂದ್ರೂ ತಪ್ಕೊಳ್ಳಲ್ಲ ಸ್ವಲ್ಪ ಸಿಂಪತಿ ಬೇಕಲ್ಲ ಅಲ್ಲಿ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಆಗ್ತಿಲ್ಲ ಬಿಗ್ ಬಾಸ್ ಕಾಲಿಗೆ ಬಿಡಿ ಎತ್ತೆ ಬಿಡುತ್ತೇನೆ ಅಯ್ಯೋ ನಿನ್ ಮಗ ಅಲ್ಲಿ ಯೂಸ್ ಮಾಡೋ ವರ್ಷಿಗೆ 2 ದಿನ ವಾಪಸ್ ಕಳ್ಸಿರ್ತಾರೆ ಬಿಗ್ ಬಾಸ್ ಇಂದ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇದೇ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಾವು ಒಂದು ಫಾಲ್ಸಿಗೆ ಹೋಗಿದ್ದೀವಿ. ಯಾವ ಫಾಲ್ಸು ಏನು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಬಾಯ್.